ದರ್ಶನ್ ಪರ ವಕೀಲ ಸಿ.ವಿ. ನಾಗೇಶ್ ಅವರು ದರ್ಶನ್ ಪರವಾಗಿ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ವಾದವನ್ನ ನಡೆಸ್ತಾ ಇದ್ದಾರೆ. ಮೊದಲು ರಿಕವರಿಗೆ ಹೋದಾಗ ಬಟ್ಟೆ ಸಿಕ್ಕಿಲ್ಲ, ಅಂದ್ರೆ ದರ್ಶನ್ ಮನೆಯಲ್ಲಿ ರಿಕವರಿಗೆ ಹೋದಾಗ ಬಟ್ಟೆ ಸಿಕ್ಕಿರಲಿಲ್ಲ. ಆನಂತರದಲ್ಲಿ ಬಟ್ಟೆಗಳನ್ನ ತೊಳೆದು ಹಾಕಲಾಗಿದೆ ಅಂತ ಹೇಳಿದ್ದಾರೆ. ಜೊತೆಗೆ ಆ ಮನೆಯ ಕೆಲಸದಾಕೆ ಆ ಬಟ್ಟೆಯನ್ನ ವಾಶ್ ಮಾಡಿದ ಮಹಿಳೆ ಸುಶೀಲಮ್ಮ ಅವರ ಸ್ಟೇಟ್ಮೆಂಟ್ ಕೂಡ ಪಡ್ಕೊಂಡಿದ್ದಾರೆ. ಆಕೆಯ ಸ್ಟೇಟ್ಮೆಂಟ್ ನ ಪ್ರಕಾರವಾಗಿ ನೀಟಾಗಿ ವಾಶ್ ಮಾಡಿದ್ದೀನಿ ಅಂತ ಭಾನುವಾರ ಬಟ್ಟೆ ಹಾಕಿದ್ದಾರೆ, ಸೋಮವಾರ ವಾಶ್ ಮಾಡಿದ್ದೀನಿ ಅಂತ ಆಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಅರ್ಥ 14ನೇ ತಾರೀಕಿನವರೆಗೂ ದರ್ಶನ್ ಅವರಿಗೆ ಸಂಬಂಧಿಸಿದ ವಸ್ತುಗಳ ಸೀಸ್ ಮಾಡಿಲ್ಲ. ಯಾಕೆ ಈ ಲೇಟ್ ಅನ್ನುವಂತಹ ಪ್ರಶ್ನೆಯನ್ನ ಸಿ.ವಿ. ನಾಗೇಶ್ ಅವರು ಎತ್ತುತ್ತಾ ಇದ್ದಾರೆ. ಇಷ್ಟೆಲ್ಲ ಉತ್ತಮವಾಗಿ ತೊಳೆದ್ರೂ ಕೂಡ ರಕ್ತದ ಕಲೆ ಉಳ್ಕೊಂಡದ್ದು ಹೇಗೆ? ಹಾಗಾದ್ರೆ ರಕ್ತದ ಕಲೆ ಇರುವಂತಹ ಪೋರ್ಷನ್ ಬಿಟ್ಟು ಉಳಿದ ಪೋರ್ಷನ್ ಮಾತ್ರ ವಾಶ್ ಮಾಡಿದ್ರ ಫಲ ರಕ್ತದ ಕಲೆ ಉಳ್ಕೊಳ್ತಾ ಅಂತ ವ್ಯಂಗ್ಯ ಕೂಡ ಮಾಡಿದ್ದಾರೆ. ಮತ್ತು ದರ್ಶನ್ ಅವರ ಹೇಳಿಕೆಯ ಜೊತೆಗೆ ಆ ಮನೆಯ ಕೆಲಸದಾಕೆ ಸುಶೀಲಮ್ಮ ಅವರ ಸ್ಟೇಟ್ಮೆಂಟ್ ಅನ್ನು ಕೂಡ ಇಲ್ಲಿ ಕೋಟ್ ಮಾಡಿ ಮಾತನಾಡ್ತಾ ಇದ್ರು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಮೊದಲೇದಾಗಿ ಯಾಕೆ ಅಂದ್ರೆ ಸ್ಪಾಟ್ ಮಹಜರು ಮಾಡೋದಕ್ಕೆ ವಿಳಂಬ ಆಯಿತು ಅನ್ನುವಂತಹ ದಿನದ ವಿಳಂಬದ ಬಗ್ಗೆ ಪ್ರಸ್ತಾಪಿಸಿದ್ರು. ಆ ನಂತರದಲ್ಲಿ ದರ್ಶನ್ಗೆ ಸಂಬಂಧಿಸಿದ ವಸ್ತುಗಳ ಸೀಸ್ ಮಾಡುವಿಕೆಯಲ್ಲೂ ಕೂಡ ವಿಳಂಬ ಆಗಿದೆ ಅಂತ ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದ್ರೆ ಎಷ್ಟು ದಿನದ ವಿಳಂಬ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಈ ವಿಳಂಬದಲ್ಲಿ ಅವ್ರು ಪಾಯಿಂಟ್ ಔಟ್ ಮಾಡ್ತಿರುವಂತಹ ಲೋಪ ಏನು? ದಿವ್ಯಾ, ಸಿ.ವಿ. ನಾಗೇಶ್ ರವರು ಒಂದಷ್ಟು ಚಾರ್ಜ್ ಶೀಟ್ನಲ್ಲಿ ಆಕ್ಷೇಪಾರ್ಹದ ಅಂಶಗಳಿವೆ. ಅಂದರೆ ಮ್ಯಾನಿಪುಲೇಟನ್ನು ಮಾಡಿದ್ದಾರೆ. ಎಲ್ಲವೂ ಕೂಡ ಪ್ರಕರಣದಲ್ಲಿ ಅವರು ಅಂದುಕೊಂಡಂತೆ ನಿರ್ವಹಿಸಿದ್ದಾರೆ. ಕಾನೂನುಗಳು ಪರಿಪಾಲನೆ ಆಗಿಲ್ಲ, ಮತ್ತು ಎಲ್ಲೆಲ್ಲಿ ಆ ರೀತಿಯಾದಂತಹ ಲೋಪದೋಷಗಳು ಇದ್ದಾವೆ ಅನ್ನೋ ಮಟ್ಟಿಗೆ ನ್ಯಾಯಾಧೀಶರ ಗಮನ ಸೆಳೆಯುವ ಕೆಲಸವನ್ನು ಮಾಡ್ತಿದ್ದಾರೆ. ಅಂದರೆ ಪ್ರಕರಣದಲ್ಲಿ ಕೃತ್ಯ ನಡೆದಂತಹ ದಿನ, ಅಂದರೆ ದರ್ಶನ್ ರವರನ್ನು ಅರೆಸ್ಟ್ ಮಾಡಿದಂತಹ ದಿನ ಏನಿದೆ, ಅದ್ರ ಜೊತೆಗೆ 12ನೇ ತಾರೀಕು ಅರೆಸ್ಟ್ ಮಾಡಿದ್ರು. ಅದಾದಮೇಲೆ ಇವರು ಸ್ಪಾಟ್ ಮಹಜರ್ಗೆ ಹೋದಂತಹದ್ದು 14ನೇ ತಾರೀಕು. ಅಂದರೆ 11ನೇ ತಾರೀಕು ಅರೆಸ್ಟ್ ಮಾಡಿದ್ರು, 14ನೇ ತಾರೀಕು ಹೋದ್ರು. ಈ 3 ದಿನ ಏನು ಮಾಡ್ತಿದ್ರು? ದರ್ಶನ್ ಹೇಳ್ತಾರೆ ಪ್ರಕರಣದಲ್ಲಿ, ಅಂದರೆ ನಾನು ಅವತ್ತು ಕೃತ್ಯಕ್ಕೆ ಬಳಸಿದ್ದಂತಹ ವಸ್ತುಗಳು, ಅದು ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ಇವೆಲ್ಲವೂ ನನ್ನ ಮನೆಯಲ್ಲಿದೆ, ನೀವು ಕರ್ಕೊಂಡು ಹೋದ್ರೆ ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ. ಆದರೂ ಕೂಡ 3 ದಿನ ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಅದಾದ ಬಳಿಕ ನಾನು ಅವತ್ತು ಚಪ್ಪಲಿಯನ್ನು ಧರಿಸಿದ್ದೆ ಅನ್ನೋ ಮಟ್ಟಿಗೆ ಹೇಳ್ತಾರೆ. ಆದರೆ ಪೊಲೀಸರು ಮನೆಗೆ ಹೋಗಿ ಶೂ ಅನ್ನು ಸೀಸ್ ಮಾಡಿದ್ದಾರೆ, ಇದೇ ಕೃತ್ಯಕ್ಕೆ ಬಳಸಿದ್ದು ಅನ್ನೋ ಮಟ್ಟಿಗೆ ಹೇಳಿದ್ದಾರೆ. ಮೊದಲು ಪೊಲೀಸರು ಮನೆಯನ್ನ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಕೃತ್ಯಕ್ಕೆ ಬಳಸಿದ್ದಂತಹ ಬಟ್ಟೆ, ಅವತ್ತು ಧರಿಸಿದ್ದಂತಹ ಬಟ್ಟೆ, ದರ್ಶನ್ ಬಟ್ಟೆ ಸಿಕ್ಕಿಲ್ಲ ಅಂತೇಳಿ ಉತ್ತರವನ್ನ ಕೊಟ್ಟಿದ್ರು. ಆದರೆ ಆ ಬಳಿಕ ಚಾರ್ಜ್ ಶೀಟ್ನಲ್ಲಿ ಅವತ್ತು ಜೀನ್ಸ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಅನ್ನು ಧರಿಸಿದ್ರು. ಅದರಲ್ಲಿ ರಕ್ತದ ಕಲೆಗಳಿದ್ದಾವೆ, ಅದು ರಿಪೋರ್ಟ್ನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ, ಚಾರ್ಜ್ ಶೀಟ್ನಲ್ಲಿ ಸೇರಿಸುವ ಕೆಲಸವನ್ನು ಮಾಡಿದ್ದಾರೆ. ಅವತ್ತು ಸುಶೀಲಮ್ಮ ಮನೆ ಕೆಲಸದಾಕೆ, ಅಂದರೆ 8ನೇ ತಾರೀಕು ಕೊಲೆಯಾಗುತ್ತೆ, 9ನೇ ತಾರೀಕು ದರ್ಶನ್ ಆ ಬಟ್ಟೆಗಳನ್ನು ತಮ್ಮ ಮನೆಯಲ್ಲಿ ಬಿಚ್ಚಾಕಿರ್ತಾರೆ. 10ನೇ ತಾರೀಕು ಸೋಮವಾರ ಸುಶೀಲಮ್ಮ ಆ ಬಟ್ಟೆಗಳನ್ನು ಸಂಪೂರ್ಣವಾಗಿ ಆ ಸರ್ಫೆಕ್ಸಲ್ ಪೌಡರ್ ಏನಿದೆ ಅದರಿಂದ ಹಾಕಿ ತೊಳೆದಿರ್ತಾರೆ, ಒಗೆದಿರ್ತಾರೆ ಆ ಬಟ್ಟೆಯನ್ನು. ಹೀಗಿದ್ದು ಕೂಡ ರಕ್ತದ ಕಲೆಗಳು ಹೇಗೆ ಕಂಡುವು ಅನ್ನೋ ನಿಟ್ಟಿನಲ್ಲಿ ಆಶ್ಚರ್ಯವನ್ನು ವ್ಯಕ್ತಪಡಿಸುವ ಕೆಲಸವನ್ನು ಸಿ.ವಿ. ನಾಗೇಶ್ ಅವರು ಮಾಡ್ತಿದ್ದಾರೆ. ಅಂದರೆ ಆ ಬಟ್ಟೆಯಲ್ಲಿದ್ದಂತಹ ರಕ್ತದ ಕಲೆಗಳನ್ನು ಬಿಟ್ಟು ಮಾತ್ರ ಇವರು ಒಗೆದು ಬಿಟ್ರ ಬಟ್ಟೆನ, ಹೇಗೆ ರಕ್ತದ ಕಲೆಗಳು ಪೊಲೀಸರಿಗೆ ಕಂಡುವು ಅನ್ನೋ ಮಟ್ಟಿಗೆ ಕೋರ್ಟ್ನಲ್ಲಿ ಸಿ.ವಿ. ನಾಗೇಶ್ ಅವರು ತಮ್ಮ ಆರ್ಗ್ಯುಮೆಂಟನ್ನು ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಮತ್ತು 3 ದಿನಗಳ ಕಾಲ ಇವರು ಸಾಕ್ಷಿಗಳನ್ನು ಸಂಗ್ರಹ ಮಾಡೋದಕ್ಕೆ ಏನು ಮಾಡ್ತಿದ್ರು? ತಡರಾತ್ರಿಯಲ್ಲಿ 12 ಗಂಟೆ ರಾತ್ರಿಯಲ್ಲಿ ಹೋಗಿ ಟಾರ್ಚನ್ನು ಬಿಟ್ಕೊಂಡು ನಾವು ಸಾಕ್ಷಿಗಳನ್ನು ಕಲೆ ಮಾಡ್ದೋ ಅಂತೇಳಿ, ಕಲೆ ಹಾಕ್ತೋ ಅಂತೇಳಿ ಬರೆದಿದ್ದಾರೆ. ಈ 3 ದಿನ ಯಾಕೆ ಇವರು ಸಾಕ್ಷಿಗಳನ್ನು ಕಲೆ ಹಾಕಲಿಲ್ಲ? ಆಕೆಯ 164 ಹೇಳಿಕೆ ಇದೆ, ಯಾವತ್ತು ಬಟ್ಟೆಯನ್ನು ಇವರು ಹಾಕಿದ್ರು, ನಾನು ಯಾವತ್ತು ಒಗ್ದೆ, ಯಾವ ಪೌಡರ್ನಿಂದ ಒಗ್ದೆ ಅನ್ನೋದನ್ನು ಕೂಡ ಸುಶೀಲಮ್ಮ ಹೇಳಿದ್ದಾರೆ. ಇವೆಲ್ಲವನ್ನು ಕೂಡ ನ್ಯಾಯಾಲಯ ಪರಿಗಣಿಸಬೇಕು ಅನ್ನೋ ಮಟ್ಟಿಗೆ ನ್ಯಾಯಾಲಯದಲ್ಲಿ ಇದೀಗ ಸಿ.ವಿ. ನಾಗೇಶ್ ಅವರು ತಮ್ಮ ಪ್ರಬಲವಾದಂತಹ ವಾದ ಮಂಡನೆಯನ್ನ ಮಾಡ್ತಿರೋದು. ಅಂದ್ರೆ ಇದೆಲ್ಲ ಸಿ.ವಿ. ನಾಗೇಶ್ ಅವರ ಪೋರ್ಷನ್, ಅವರ ವಾದ. ಇನ್ನೂ ಕೂಡ ಪ್ರಸನ್ನ ಕುಮಾರ್ ಅವರ ವಾದ ಬರಬೇಕಾಗಿದೆ. ಆ ಸಂದರ್ಭದಲ್ಲಿ ಇವರೆಲ್ಲ ಈ ಪ್ರಶ್ನೆಗಳಿಗೆ ಉತ್ತರವನ್ನ ನಿರೀಕ್ಷೆ ಮಾಡಬಹುದಲ್ವಾ? ನಿಜ ದಿವ್ಯಾ, ಮೊದಲಿಗೆ ಸಿ.ವಿ. ನಾಗೇಶ್ ಅವರು ತಮ್ಮ ವಾದವನ್ನ ಮುಗಿಸಬೇಕಾಗುತ್ತೆ. ಅವರು ಸಂಪೂರ್ಣವಾಗಿ ಸಿ.ವಿ. ನಾಗೇಶ್ ರವರ ವಾದ ಮುಗಿದ ಬಳಿಕ SPP ಅವರು ಕೋರ್ಟ್ ಹಾಲ್ನಲ್ಲೇ ಇದ್ದಾರೆ. ಸಿ.ವಿ. ನಾಗೇಶ್ ರವರು ಯಾವೆಲ್ಲ ಅಂಶಗಳನ್ನು ಎತ್ತಿದ್ದಾರೆ, ಯಾವೆಲ್ಲ ಆಕ್ಷೇಪಗಳನ್ನು ಎತ್ತಿದ್ದಾರೆ, ಚಾರ್ಜ್ ಶೀಟು ದುರುದ್ದೇಶದಿಂದ ಕೂಡಿದೆ, ಅದ್ರ ಜೊತೆಗೆ ಈ ಸಾಕ್ಷಿಗಳನ್ನು ಕಲೆ ಹಾಕುವಲ್ಲಿ ಪೊಲೀಸರು ಎಡವಿದ್ದಾರೆ, ತಮ್ಮ ಇಷ್ಟಕ್ಕೆ ಬಂದಂತೆ, ತಮ್ಮ ಮನಸ್ಸಿಗೆ ತೋಚಂತೆ ಎವಿಡೆನ್ಸ್ಗಳ ಹೇಳಿಕೆಯನ್ನು ದಾಖಲು ಮಾಡೋದಿರ್ಬೋದು, ಅಥವಾ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಈ ರಕ್ತದ ಕಲೆಗಳು ಹೇಗೆ ಅಲ್ಲಿ ಉಳ್ಕೋತು, ಇದನ್ನೇ ಹೇಗೆ ಸೇರಿಸಿದ್ರು, ಚಪ್ಪಲಿ ಇತ್ತು ಅಂತ ಹೇಳಿದ್ರು, ಆದರೆ ಪೊಲೀಸರು ಶೂಸ್ ಸೀಸ್ ಮಾಡಿದ್ದಾರೆ. ಇವೆಲ್ಲವನ್ನ ಕೂಡ, ಇದೆಲ್ಲದಕ್ಕೂ ಕೂಡ ಪ್ರತಿಯಾಗಿ ಕೌಂಟರ್ ಆರ್ಗ್ಯುಮೆಂಟ್ ಅನ್ನ SPP ಅವರು ಮಾಡಲಿದ್ದಾರೆ. ಅದಕ್ಕೆ SPP ಅವರು ಯಾವ ರೀತಿಯ ವಾದ ಮಂಡನೆಯನ್ನು ಮಾಡ್ತಾರೆ ಅದನ್ನು ನೋಡ್ಕೊಳ್ತಾರೆ. ಅದಾದ ಬಳಿಕ ನ್ಯಾಯಾಧೀಶರು ತಮ್ಮ ಆದೇಶವನ್ನು ಬರೆಸಲಿದ್ದಾರೆ, ತೀರ್ಪನ್ನು ಅಂತಿಮವಾಗಿ ಕೊಡಲಿದ್ದಾರೆ. ಅದಕ್ಕೂ ಮೊದಲಿಗೆ ಕಕ್ಷಿ
ಕಕ್ಷಿದಾರರು ಅಂದರೆ ಆರೋಪಿತ ಸ್ಥಾನದಲ್ಲಿರ್ತಕ್ಕಂಥ ದರ್ಶನ್ ಪರ ವಕೀಲರು ವಾದವನ್ನು ಮಂಡನೆ ಮಾಡಲಿದ್ದಾರೆ. ಆ ವಾದ ಸಂಪೂರ್ಣವಾಗಿ ಮುಗಿದ ಬಳಿಕ SPP ಅವರ ವಾದ ಇರುತ್ತೆ. ಅದು ಬಹುಶಃ ಇವತ್ತೇ SPP ಪ್ರಸನ್ನಕುಮಾರ್ ವಾದವನ್ನು ಮಂಡನೆ ಮಾಡ್ತಾರಾ ಅಥವಾ ಮುಂದೊಂದು ದಿನಾಂಕಕ್ಕೆ ಹೋಗುತ್ತಾ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಅದು CV ನಾಗೇಶ್ ಅವರು ಇವತ್ತು ಎಷ್ಟು ಗಂಟೆಯವರೆಗೆ ವಾದ ಮಂಡನೆಯನ್ನು ಮಾಡ್ತಾರೆ ಅನ್ನೋದರ ಮೇಲೆ ಆಧಾರವಾಗುತ್ತೆ. ಇವತ್ತು ಕೋರ್ಟ್ ಕಲಾಪದ ಒಳಗೆ ಏನಾದರೂ ದರ್ಶನ್ ಪರ ವಕೀಲರು CV ನಾಗೇಶ್ ಅವರು ವಾದ ಮಂಡನೆಯನ್ನು ಮಾಡಿ ಮುಗಿಸಿದಂತಹ ಸಂದರ್ಭದಲ್ಲಿ ಇವತ್ತಿಗೆ ವಾದ ಮಂಡನೆಯನ್ನು SPP ಅವರು ಮಾಡಿದ್ರು ಮಾಡಬಹುದು. ಸಮಯ ಏನಾದರೂ ಮೀರಿದ್ರೆ, ಕೋರ್ಟ್ ಅವಧಿ ಮುಗಿದೋದ್ರೆ, ಸಮಯದ ಅಭಾವವಾದರೆ ಅದು ಮತ್ತೆ ನಾಳೆಗೋ ಅಥವಾ ಸೋಮವಾರಕ್ಕೋ ಮತ್ತೊಂದು ದಿನ ಆ ದಿನಾಂಕವನ್ನು ಪಡೆದು ತಮ್ಮ ಪ್ರತಿವಾದವನ್ನು ಕೌಂಟರ್ ಆರ್ಗ್ಯುಮೆಂಟನ್ನು SPP ಅವರು ಮಾಡಬಹುದು.